ಅವಕಾಶ ಎಂಬುದು ಚಹಾದಲ್ಲಿ ಅದ್ದಿದ ಬಿಸ್ಕೆಟ್ನಂತೆ. ಸ್ವಲ್ಪ ತಡವಾದರೂ ಹೋಯಿತೆಂದು ತಿಳಿದುಕೊಳ್ಳಿರಿ. ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡುತ್ತಲೇ ಇರಿ. ಕೆಲವರು ನಿಮ್ಮನ್ನು ಗೌರವಿಸುತ್ತಾರೆ ಅಥವಾ ಅವಮಾನಿಸುತ್ತಾರೆ, ಆದರೆ ದೇವರು ಖಂಡಿತ ನಿಮ್ಮನ್ನು ಗೌರವಿಸುತ್ತಾನೆ. ಪೂಜೆ ಮಾಡುವಾಗ ದೇವರು ನೋಡುತ್ತಾನೆಂದು ಯೋಚನೆ ಮಾಡುವ ಜನ ಇನ್ನೊಬ್ಬರಿಗೆ ಮೋಸ ಮಾಡುವಾಗೇಕೆ ದೇವರು ನೋಡುತ್ತಾನೆಂದು ಯೋಚನೆ ಮಾಡುವುದಿಲ್ಲ? ಪ್ರತಿಯೊಂದು ಕೆಟ್ಟ ಕ್ಷಣವೂ ನೋವನ್ನು ನೀಡುತ್ತದೆ. ಪ್ರತಿ ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠವೂ ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಮನುಷ್ಯನು ಇಡೀ ಬ್ರಹ್ಮಾಂಡವನ್ನೇ ಅಂತರ್ಜಾಲದ ಮೂಲಕ ಹುಡುಕಿದನು, ಆದರೆ ತನ್ನೊಳಗಿನ ಪರಮಾತ್ಮನನ್ನು ಹುಡುಕಲು ಮರೆತನು. ದುಡ್ಡೇ ದೊಡ್ಡದು ಅಂದುಕೊಂಡರೆ ನೀನು ಶ್ರೀಮಂತ. ಪ್ರೀತಿ ನೆಮ್ಮದಿನೇ ದೊಡ್ಡದು ಅಂದುಕೊಂಡ್ರೆ ನೀನು ಹೃದಯವಂತ. ಸತ್ಯದ ಜೊತೆ ಬದುಕುವನು ಯಾರಿಗೂ ಹೆದರಬೇಕಾಗಿಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ದಾನಿ ಜಿಪುಣ ಆಗಿರುತ್ತಾನೆ. ಅವನು ಎಲ್ಲಾ ಸಂಪತ್ತನ್ನು ಬೇರೆಯವರಿಗೆ ಬಿಟ್ಟು ಹೋಗುತ್ತಾನೆ. ತಪ್ಪು ಪಾಸ್ವರ್ಡ್ ಬಳಸಿ ಸಣ್ಣ ಮೊಬೈಲ್ ಫೋನ್ ತೆರೆಯಲು ಸಾಧ್ಯವಾಗದಿದ್ದರೆ ತಪ್ಪು ಕಾರ್ಯಗಳಿಂದ ಅದೃಷ್ಟದ ಬಾಗಿಲು ಹೇಗೆ ತೆರೆಯುತ್ತದೆ? ಮನುಷ್ಯನೇ ಆಗಲಿ, ಮೇಣದ ಬತ್ತಿನೇ ಆಗಲಿ, ಬೆಳಕು ಕಾಣಬೇಕೆಂದರೆ ನತ್ತಿ ಮೇಲಿನ ಕೊಬ್ಬು ಕರಗಲೇಬೇಕು. ಜೀವನದಲ್ಲಿ ಬೇರೇನು ಬೇಡ, ನಿನ್ನ ಹೆತ್ತವರ ಬಾಯಲ್ಲಿ ನಿನ್ನ ಹೆತ್ತಿದ್ದಕ್ಕೆ ಸಾರ್ಥಕವಾಯಿತು ಎಂದೆನಿಸಿಕೊ ಸಾಕು, ಅದೇ ನಿನ್ನ ಅದ್ಭುತ ಸಾಧನೆ. ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ. ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ. ಒಂದು ಸುಂದರ ಹೂವಿನ ಹಿಂದೆ ನೂರಾರು ಮುಳ್ಳುಗಳಿರುತ್ತವೆ. ನಗಿಸುವರ ಹಿಂದೆ ನಗಲಾರದಷ್ಟು ನೋವಿರುತ್ತದೆ. ಪ್ರತಿಯೊಂದರಲ್ಲೂ ಸೌಂದರ್ಯವಿದೆ, ಗುರುತಿಸುವ ಕಣ್ಣು ಬೇಕು. ಪ್ರತಿಯೊಬ್ಬರಲ್ಲಿ ಸಾಮರ್ಥ್ಯವಿದೆ, ಹೊರತೆಗೆಯಬಲ್ಲ ಶಕ್ತಿ ಬೇಕಷ್ಟೇ. ಎದ್ದು ನಿಂತು ಗಟ್ಟಿಯಾಗಿ ಮಾತಾಡುವುದಷ್ಟೇ ತಾಕತ್ತಲ್ಲ, ಸುಮ್ಮನೆ ಕುಳಿತು ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆಯೂ ಒಂದು ತಾಕತ್ತೇ. ಒಬ್ಬನೇ ಬದುಕುವ ಧೈರ್ಯ ಇಟ್ಟಿಕೋ. ಇಲ್ಲಿ ಎಲ್ಲರೂ ಸಲಹೆ ಕೊಡ್ತಾರೆ, ಆದರೆ ಯಾರೂ ಸಾಥ್ ಕೊಡಲ್ಲ. ಸಮಯ ಬಂದಾಗ ಮಾತಾಡೋರಿಗಿಂತ ಸಮಯವನ್ನು ಕೊಟ್ಟು ಮಾತಾಡೋರನ್ನು ನಂಬು. 100 ಗುರುಗಳು ಸೇರಿ ಕಲಿಸಲಾಗದ ಅದೆಷ್ಟೋ ವಿಚಾರಗಳನ್ನು ಸಮಯವೆಂಬ ಒಂದೇ ಒಂದು ಶಕ್ತಿ ಕಲಿಸಿಬಿಡುತ್ತದೆ. 1000 ಸಿಡಿಲುಗಳು ಬಡಿಯಲಿ, ಲಕ್ಷಾಂತರ ಬಿರುಗಾಳಿ ಬೀಸಲಿ, ಅರಳಬೇಕಿರುವ ಹೂ ಅರಳಿಯೇ ತೀರುತ್ತದೆ. ಯಶಸ್ಸು ಎಂಬುದು ಎಲ್ಲರನ್ನೂ ಆಕರ್ಷಿಸುವ ಶಬ್ದ. ಯಶಸ್ಸಿನ ಮಹತ್ವಾಕಾಂಕ್ಷೆ ಇರುವವನು ಸೋಮಾರಿಗಳು. ಜೀವನದ ಬಗ್ಗೆ ಚಿಂತೆ ಇರಲಿ, ಆದರೆ ಚಿಂತೆಯೇ ಜೀವನ ಆಗದಿರಲಿ. ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವನು. ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವನು. ಕೊಂಕು ಸೃಷ್ಟಿಯಲ್ಲಿಲ್ಲ, ನೋಡುವರ ದೃಷ್ಟಿಯಲ್ಲಿದೆ. ಕೆಟ್ಟವರಾಗಲು ಕೆಟ್ಟ ಕೆಲಸವನ್ನೇ ಮಾಡಬೇಕೆಂತಿಲ್ಲ. ಸತ್ಯವನ್ನು ಇದ್ದ ಹಾಗೆ ಹೇಳಿ ನೋಡು, ಕೆಟ್ಟವರಾಗುತ್ತೀರಿ. ಎಲ್ಲ ಪಾಠವನ್ನು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವು ಪಾಠಗಳನ್ನು ಜೀವನ ಹಾಗೂ ಸಂಬಂಧಗಳು ಕಲಿಸುತ್ತವೆ. ಸಮಯ ಗಾಯವನ್ನು ವಾಸಿ ಮಾಡಿಬಿಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂದು ಕಲಿಸುತ್ತದೆ. ನೋವನ್ನು ಬಹುಕಾಲ ಅನುಭವಿಸುವುದು ಒಂದು ಪಾಠನೇ. ತಪ್ಪಾದ ಬಸ್ಸು ಮತ್ತು ತಪ್ಪಾದ ವ್ಯಕ್ತಿಯಿಂದ ನಮ್ಮ ಸಂಪೂರ್ಣ ಪ್ರಯಾಣ ತೊಂದರೆ ಅನುಭವಿಸಬೇಕಾಗುತ್ತದೆ. ನೆನಪಿಟ್ಟಿಕೋ, ನಿಯತ್ತು ಅನ್ನೋದು ನಿನ್ನಲ್ಲಿದ್ದರೆ ಯಾರೇ ಕೈ ಬಿಟ್ಟರೂ ಕಾಣದ ಕೈ ಬಂದು ನಿನ್ನ ಕಾಪಾಡುತ್ತದೆ. ಗೆದ್ದವರಷ್ಟೇ ಜೀವನದ ಪಾಠ ಹೇಳಬೇಕೆಂತಿಲ್ಲ, ಸೋತವರು ಅದಕ್ಕಿಂತ ಚೆಂದದ ಪಾಠ ಕಲಿಯುತ್ತಿರುತ್ತಾರೆ.